हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। ಹರಿः ಓಂ. ಶ್ರೀಶಾ ಪಾಹಿ. ಆನಂದಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ನೇ ಗದ್ಯದಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ದಶಸಂಖ್ಯೆ, ಶತಸಂಖ್ಯೆ, ಸಹಸ್ರ ಸಂಖ್ಯೆ ಮತ್ತು ಅನಂತ ಸಂಖ್ಯೆಯಾಗಬಹುದು. ಈ ದಶ ಎಂಬುದು ಅನಂತ ಸಂಖ್ಯೆ ಅಂದರೆ ಜೀವಗಣ ಹರೇರನುಚರಾಹ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ಶ್ರೀ ಪುರಂದರದಾಸರು ಕೇವಲ 10 ವರದರು ಎಂಬುದನ್ನು ತೋರಿಸಿ ಸಾಧನೆ ಜಗತ್ತಿಗೆ ದಿವ್ಯ ಉಪದೇಶವನ್ನು ಮಾಡುತ್ತಿದ್ದಾರೆ. ಜೀವ ಅಸ್ವತಂತ್ರ ಕರ್ತನಾಗಿದ್ದಾನೆ. ಜೀವನಲ್ಲಿ ಕರ್ಮ ಮಾಡತಕ್ಕಂಥ ನಿಷ್ಠೆ ಇದೆ ಮತ್ತು ಜೀವ ಸದಾ ಭಗವಂತನ ಅಧೀನದಲ್ಲಿಯೇ ಇರುತ್ತಾನೆ ಎಂಬುದನ್ನು, ಜೀವನ ಒಟ್ಟು ಯೋಗ್ಯತೆ ಏನು, ಭಗವಂತನ ಅಧೀನದಲ್ಲಿರುವುದು, ಇದನ್ನು ಶಾಸ್ತ್ರೀಯವಾಗಿ ಹೇಳುವುದು ಸತ್ತಾತ್ರಯ, ಅಪೇಕ್ಷತ್ವಂ. ಸತ್ತ ಎಂಬತಕ್ಕಂಥದ್ದು 3 ವಿಧವಾದ ಸತ್ತ: ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ. ಈ 3 ಸತ್ತ ಅಂದರೆ ಸತ್ತ ಅಂದೇನು? ಇರುವಿಕೆಗೆ ಸತ್ತ ಅಂತ ಹೆಸರು. ಆದ್ದರಿಂದ ಇದು ವಾಸ್ತವ ಎಂದ ಅರ್ಥ ಆಯಿತು. ಇಲ್ಲದೇ ಇರೋ ಪದಾರ್ಥವನ್ನು ನಾವು ಎಷ್ಟು ಕಲ್ಪನೆ ಮಾಡಿ ಹೇಳಿದರೂ ಸಹ ಅದು ವ್ಯರ್ಥವಾಗುತ್ತದೆ. ಆದರೆ ಇದು ಸತ್ ಪದಾರ್ಥ. ಸತ್ ಪದಾರ್ಥ ಎಂಬತಕ್ಕಂಥದ್ದು ಏನು ತೋರಿಸ್ತಾ ಇದೆ? ನಿತ್ಯ ಪದಾರ್ಥ. ನಿತ್ಯ ಪದಾರ್ಥ ಅಂತ ಆದಮೇಲೆ ಯಾವುದೇ ಪದಾರ್ಥಕ್ಕೆ ಲಕ್ಷಣಗಳಿರಬೇಕಲ್ಲ. ಆ ಲಕ್ಷಣಗಳು ಯಾವುದು ಅಂದರೆ ಜೀವನಿಗೆ ಇರತಕ್ಕಂಥದ್ದು 3 ಲಕ್ಷಣ: ಸತ್ತ, ಪ್ರವೃತ್ತಿ ಮತ್ತು ಪ್ರಮಿತಿ. ಇದನ್ನೇ ಜೀವನ ಕರ್ತೃತ್ವ, ಜೀವನ ಪ್ರಯತ್ನ ಮತ್ತು ಜೀವನ ಕರ್ಮ ಎಂಬುದಾಗಿ ಶಾಸ್ತ್ರೀಯವಾಗಿ ನಾವು ಇದುವರೆಗೂ ಚಿಂತಿಸುತ್ತಾ ಬಂದಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶೇಷ ಆಕಾರವಾಗಿ ಅರ್ಜುನನನ್ನು ನಿರ್ದೇಶನ ಮಾಡಿಕೊಂಡು ಸಮಸ್ತ ಜೀವರಿಗೂ ಒಂದು ಬುದ್ಧಿವಾದವನ್ನು ಹೇಳುತ್ತಿದ್ದಾನೆ. ಭಗವದ್ಗೀತೆಯ ಅತ್ಯಂತ ವಿಶಿಷ್ಟವಾದ 15ನೇ ಅಧ್ಯಾಯದಲ್ಲಿ ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ಸ್ವಾತಂತ್ರ್ಯ ಎಂಬತಕ್ಕಂಥ ಪ್ರತೀತಿ ಏನಿದೆ ಅದನ್ನು ನಿರಾಕರಣೆ ಮಾಡ್ತಿದ್ದಾನೆ ಭಗವಂತ. ಏಕೆಂದರೆ ಎಲ್ಲ ಜೀವರು ಸಂಸಾರ ಅವಸ್ಥೆಯಲ್ಲಿ ಇದ್ದಾಗ ಸ್ವತಂತ್ರ ಭ್ರಮೆಯಲ್ಲಿ ಬದುಕುತ್ತಾರೆ. ಈ ಮಣ್ಣಿನ ಋಣ, ಅನ್ನದ ಋಣ ಮತ್ತು ಈ ಜನರ ಸಂಪರ್ಕದಿಂದ ಮನಸ್ಸು, ಬುದ್ಧಿ ಮತ್ತು ಚಿತ್ತ ಇದು 3ಕ್ಕೂ ಸಹ ಒಂದು ರೀತಿಯಾದ ಆವರಣವನ್ನು ಉಂಟಾಗುತ್ತದೆ. ಈ ಆವರಣ ಉಂಟಾದಾಗ ಎಲ್ಲವೂ ಭ್ರಮೆಯಲ್ಲಿ ಇದ್ದಂತೆ ಜೀವಿಸ್ತಾರೆ ಜೀವ. ಆದರೆ ಭಗವಂತನಿಗೆ ಯಾವ ಆವರಣೆಯೂ ಯಾವ ಕಾಲದಲ್ಲಿ ಇರುವುದಿಲ್ಲ. ಆದ್ದರಿಂದ ಭಗವಂತನ ಶ್ರೀ ವೇದವ್ಯಾಸ ಶ್ರೀಕೃಷ್ಣನ ರೂಪದಲ್ಲಿ
15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಎಂದ ಹೆಸರು ಅತ್ಯಂತ ವಿಶಿಷ್ಟವಾದ ಅಧ್ಯಾಯವಾಗಿದೆ. ಅಲ್ಲಿ 8ನೇ ಶ್ಲೋಕದಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಪ್ರತೀತಿ ಏನಿದೆ ಅದನ್ನು ನಿರಾಕರಣೆ ಮಾಡಿದ್ದಾನೆ. ಯಾವ ಶ್ಲೋಕದಲ್ಲಿ ಮಾಡಿದ್ದಾರೆ ಅಂದರೆ, ಈ ಸ್ವಾತಂತ್ರ್ಯ ಭ್ರಮೆ ಎಂಬತಕ್ಕಂತಹದ್ದು ಹುಟ್ಟುವುದಕ್ಕೆ ಏನು ಕಾರಣ ಅಂತ ನಾವು ಚಿಂತನೆ ಮಾಡಿದಾಗ, ಈ ಅನ್ನದ ಋಣವೇ ಮುಖ್ಯವಾಗಿ ನಮಗೆ ಎದುರಾಗುತ್ತದೆ. ಯಾವುದನ್ನು ಹೇಗೆ ತಿಳಿಯಬೇಕೋ ನಾವು ಅದರಂತೆ ತಿಳಿಯುವುದೇ ಇಲ್ಲ. ಅದರ ಅತೀತವಾಗಿ ನಾವು ತಿಳಿಯುವುದರಿಂದ ನಮಗೆ ಶುದ್ಧ ಜ್ಞಾನ ಎಂಬತಕ್ಕಂಥದ್ದು ಬರುವುದಿಲ್ಲ. ಭಗವಂತನು ಈ ಲೋಕದಲ್ಲಿ ನಾನಾ ಅವತಾರ ಮಾಡಿದಾಗ ಭಗವಂತ ಈ ಸತ್ತಾತ್ರೇಯಗಳು ಯಾರನ್ನೂ ಅಪೇಕ್ಷಿಸದೆ ತನ್ನನ್ನೇ ಅಪೇಕ್ಷಿಸದೆ ತನ್ನ ಸ್ವಯಂಭೂವಾಗಿರುವುದರಿಂದ ಅವನು ಶುದ್ಧನಾಗಿ ಇರುತ್ತಾನೆ, ನಿರ್ಲಿಪ್ತನಾಗಿರುತ್ತಾನೆ ಎಂಬುದನ್ನು ನಾವು ತಿಳಿಯಬೇಕು. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನಃ ಮನುಷ್ಯ ಷಷ್ಟೇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕಶ್ಯತಿ. ಬ್ರಹ್ಮ ರುದ್ರಾದಿಗಳು ನನ್ನ ಅಂಶ ಮಾತ್ರ. ಅವರ ಜೀವ ಶರೀರಗಳಲ್ಲಿ ಆ ಅಂಶ ಸೂರ್ಯನ ಮುಂದೆ ಮಿಣುಕು ಹೊಡೆದಂತೆ. ಹೀಗೆ ತಿಳಿದು ಅವರನ್ನು ಆಶ್ರಯಿಸದೆ ನನ್ನನ್ನೇ ಆಶ್ರಯಿಸಬೇಕು. ಭಗವಂತನ ಪ್ರೇರಣೆಯಿಂದ ಜೀವರ ಪ್ರಾಕೃತ ಶರೀರದಲ್ಲಿರುವ ಮನಸ್ಸು ಮತ್ತು ಪಂಚ ಇಂದ್ರಿಯಗಳನ್ನು ಜೀವರು ಅವರವರ ಜನನ ಕಾಲದಲ್ಲಿ ಮೂಲ ಕಾರಣದಿಂದ ಈಚೆಗೆ ತರುತ್ತಾರೆ. ಸ್ಥಿತಿ ಕಾಲದಲ್ಲಿ ವಿಷಯ ಪದಾರ್ಥಗಳ ಕಡೆ ಸುಳಿಯುತ್ತಾರೆ. ಮರಣ ಕಾಲದಲ್ಲಿ ಶರೀರದಿಂದ ಹೊರಗೆ ತರುತ್ತಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮನಸ್ಸು ಮತ್ತು ಪಂಚೇಂದ್ರಿಯಗಳು ಪ್ರತಿಯೊಬ್ಬರ ಮನುಷ್ಯನಲ್ಲಿ ಇರತಕ್ಕಂಥ ಹೊರಗಡೆ ಕಾಣತಕ್ಕಂಥ 5 ಇಂದ್ರಿಯಗಳು ಮತ್ತು ಈ 5 ಇಂದ್ರಿಯಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಮನಸ್ಸು. ಸ್ವರೂಪಂ ಕಥೆಯಂತೇನ ತತ್ತಿತ್ಯಾದೀನ, ಇದು ಜೀವನ ಸ್ವರೂಪವಾಗಿದೆ. ಜೀವನ ಸ್ವರೂಪ ಚಿಂತನೆ ಏನು ಎಂಬುದನ್ನು ನಾವು ತಿಳಿಯಬೇಕು. ಪಂಚೇಂದ್ರಿಯಗಳು ಮತ್ತು ಮನಸ್ಸು ಇದು ಸಹಿತವಾಗಿರತಕ್ಕಂಥದ್ದು ಮನುಷ್ಯ. ನಾವು ಇದನ್ನು ಪ್ರಯೋಗ ಮಾಡಿದಾಗ ಇತರ ಪ್ರಾಣಿವರ್ಗಗಳಲ್ಲಿ ಸಸ್ಯವರ್ಣಗಳಲ್ಲಿ ನೋಡಿದಾಗ ಈ ಪಂಚೇಂದ್ರಿಯಗಳು ಜಾಗೃತವಾಗಿರುವುದಿಲ್ಲ ಮತ್ತು ಮನಸ್ಸು ಜಾಗೃತವಾಗಿರುವುದಿಲ್ಲ. ವೃಕ್ಷಗಳಿಗೆ ಈ ಪಂಚೇಂದ್ರಿಯಗಳನ್ನ ಹೇಗೆ ಗುರುತಿಸುತ್ತೀರಾ ಅಂದರೆ ಸೂಕ್ಷ್ಮವಾಗಿರುತ್ತದೆ ಹೊರತು ಮನುಷ್ಯನಂತೆ ತನ್ನ ವಿಷಯಗಳನ್ನು ತಾನು ಭೋಗಿಸುವುದಲ್ಲಿ ಅದು ಇರುವುದಿಲ್ಲ. ಏಕೆಂದರೆ ಅದು ಒಂದೇ ಕಡೆ ಇರತಕ್ಕಂಥದ್ದು ಆಗಿರೋದ್ರಿಂದ ಈ ಕಣ್ಣಿಗೆ ನೋಡತಕ್ಕಂಥದ್ದು ವಿಶ್ವದಲ್ಲೆಲ್ಲ ನೋಡತಕ್ಕಂಥ ಬಯಕೆ ಉಂಟಾದರೆ ಒಂದೇ ಕಡೆ ನಿಂತಿದ್ದಾಗ ಹೇಗೆ ಎಲ್ಲವನ್ನು ನೋಡಲು ಸಾಧ್ಯ? ಹಾಗೆ ತಿನ್ನಲು ಪದಾರ್ಥ, ತಮಗೆ ಎದುರುಗಡೆ ಇದ್ದ ಪದಾರ್ಥ, ಅನಂತ ಪದಾರ್ಥಗಳಿರುತ್ತದೆ. ತನ್ನ ಕಣ್ಣಿಗೆ ಬೀಳುವ ಪದಾರ್ಥವನ್ನೆಲ್ಲ ಮನುಷ್ಯನು ತಿನ್ನುತ್ತಾನೆ. ಅದಕ್ಕೋಸ್ಕರವಾಗಿ ದೇಶಾಂತರಕ್ಕೆ ಹೋಗಿ ಆಹಾರವನ್ನು, ತನ್ನ ರುಚಿಯನ್ನು ಅದನ್ನು ಸವಿಸುವುದಕ್ಕೋಸ್ಕರವಾಗಿ ಶ್ರಮ ಪಡುತ್ತಾನೆ. ಆದರೆ ಸಾವಿರಗಳಾದ ಜೀವಗಳಿಗೆ ಕೇವಲ ನೀರಿನಿಂದಲೇ ತೃಪ್ತಿ ಹೊಂದಬೇಕು. ಹೀಗೆ ಪಂಚ ಇಂದ್ರಿಯಗಳು ಮನುಷ್ಯನಲ್ಲಿ ಮಾತ್ರ ವಿಕಾಸ ಹೊಂದಿದೆಯೇ ಹೊರತು ಪಶುಗಳಲ್ಲಾಗಲಿ ಅಥವಾ ಸ್ಥಾವರವಾದ ವೃಕ್ಷಗಳಲ್ಲಾಗಲಿ ವಿಕಾಸ ಹೊಂದಿಲ್ಲ. ಇದು ಯಾಕೆ ಹೀಗಾಗಿದೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾ ಇದ್ದಾನೆ, ಇದು ಜೀವನ ಸ್ವರೂಪ. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಟೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕಶ್ಯತಿ. ಹಾಗಾದರೆ ಭಗವಂತನು ಹೇಗಿರುತ್ತಾನೆ ಎಂಬುದನ್ನು ಮುಂದೆ ತಿಳಿಸುತ್ತಾರೆ. ಜೀವ ಸ್ವರೂಪದಿಂದಿರುವ ಅನಾದಿ ನಿತ್ಯನಾದ ಜೀವನು ಮಮೈವ ಅಂಶಃ, ನನ್ನ ಭಿನ್ನಾಂಶವೇ ಹೊರತು ಮತ್ಸ್ಯ ಕೂರ್ಮಾದಿ ಅವತಾರಗಳಲ್ಲಿ ಇರುವಂತೆ ಸ್ವರೂಪಾಂಶವಲ್ಲ, ಅಭಿನ್ನಾಂಶವಲ್ಲ. ಮಿಣುಕು ಹುಳ ಸೂರ್ಯನಿಗಿಂತ ಬೇರೆಯಾದರೂ ಅಲ್ಪ ಸಾದೃಶ್ಯದಿಂದ
ಸೂರ್ಯನ ಒಂದು ಅಂಶ ಎನಿಸುವಂತೆ ಜೀವನು ನನ್ನ ಅಂಶ ಎನಿಸಿದ್ದಾನೆ. ಆದ್ದರಿಂದ ಬ್ರಹ್ಮಾದಿಗಳು ಅಶಕ್ತರು. ಅಂತಹ ಅಶಕ್ತರನ್ನು ತಿಳಿಯಲು ಯತ್ನಿಸದೆ ನನ್ನನ್ನು ತಿಳಿಯಲು ಪ್ರಯತ್ನಿಸಬೇಕೆಂಬ ಅಭಿಪ್ರಾಯ. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿದಾಗ ಭಗವಂತನಿಗೂ ನಾವು ಗುರುತಿಸುವಾಗ ಶರೀರವನ್ನು ಗುರುತಿಸುತ್ತೇವೆ, ಚತುರ್ಭುಜವನ್ನು ಗುರುತಿಸುತ್ತೇವೆ, ದ್ವಿಭುಜವನ್ನು ಗುರುತಿಸುತ್ತೇವೆ. ರಾಮಕೃಷ್ಣಾದ ರೂಪಗಳಲ್ಲಿ 2 ಭುಜ ಇದ್ದಾಗ ಎಲ್ಲ ಮನುಷ್ಯರಿಗೆ ಭ್ರಮೆ ಬರುತ್ತದೆ. ಈ ಕೃಷ್ಣನು ರಾಮನು ಮನುಷ್ಯನಂತೆಯೇ ಅಲ್ಲವೇ? ಅವನಿಗೂ 2 ಭುಜವಿರುವುದು, ನಮಗೂ 2 ಭುಜವಿರುವುದು. ಅವನು ಹುಟ್ಟಿದಂತೆ ತೋರಿಸಿಕೊಂಡ, ಬೆಳೆದ, ಮದುವೆ ಮಾಡಿಕೊಂಡ, ಮತ್ತೆ ಕಷ್ಟಪಟ್ಟ, ವಿವಿಧ ರೀತಿ ಕಷ್ಟಪಟ್ಟ ನಂತರದಲ್ಲಿ ಶರೀರವನ್ನೇ ತ್ಯಾಗ ಮಾಡಿದ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ಕೃಷ್ಣಾವತಾರವಾಗಲಿ ರಾಮಾವತಾರವಾಗಲಿ ನಮ್ಮಿಂದ ಹೇಗೆ ಭಿನ್ನವಾಗಿದ್ದಾನೆ ಎಂಬ ಮಂಕು ಬುದ್ಧಿಯಿಂದ, ಭ್ರಮೆಯಿಂದ ಒಳಗಾಗಿ ರಾಮಕೃಷ್ಣಾದ ರೂಪವನ್ನು ಕೂಲಂಕಷವಾಗಿ ಚಿಂತನೆ ಮಾಡದೆ ಎಲ್ಲ ಜನರು ಭ್ರಾಂತಿಗೊಳಗಾಗುತ್ತಾರೆ. ರಾಮ ಮತ್ತು ಕೃಷ್ಣಾವತಾರದಲ್ಲಿ ಯಾವುದೋ ಒಂದು ಕಿಂಚಿತ್ ಅಂಶವನ್ನು ತೆಗೆದುಕೊಂಡು ತಮಗೆ ಸಾಮ್ಯವನ್ನು ಬಳಸಿ ಹೇಳುವಂತೆ ಪ್ರಯತ್ನಿಸುತ್ತಾರೆ. ಇದೆಲ್ಲವೂ ಸಹ ಭ್ರಮೆಯಿಂದ ಕೂಡಿದ್ದಾಗಿದೆ. ಭಗವಂತ ಅಪ್ರಾಕೃತ ಶರೀರನಾದವನು, ಸರ್ವಗುಣದಿಂದ ಪೂರ್ಣನಾದವನು, ಸರ್ವದೋಷದಿಂದ ದೂರನಾದವನು. ಇದನ್ನು ಎಲ್ಲಿಗೆ ನಾವು ಸ್ಪಷ್ಟವಾಗಿ ತಿಳಿಯುತ್ತೇವೆಯೋ ಆಗ ನಮ್ಮ ಸಾಮ್ಯ ಹೇಗೆ ನಾವು ಮಾಡಿಕೊಳ್ಳಲು ಸಾಧ್ಯ? ನಮ್ಮ ಕೈ ಮುಟ್ಟಿದರೆ ಕೈ ಸುಡುತ್ತಿರುವ ಅಗ್ನಿಯಂತೆ ನಾನು ಅಗ್ನಿಯಂತಿದ್ದೇನೆ ಎಂದರೆ ಯಾವ ಭಾಗದ ಅಗ್ನಿ ನೀವು ಆಗುತ್ತೀರಾ? ಅದರಂತೆ ಮಂಜು ಒಂದು ಶೀತ ಪ್ರದೇಶದಲ್ಲಿ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಅಂತಹ ನಾನು ಮಂಜಾಗಿದ್ದೇನೆ ಎಂದರೆ ಯಾವ ಮನುಷ್ಯ ಬದುಕಲು ಸಾಧ್ಯ? ಆದರೂ ಸಹ ಮನುಷ್ಯ ಶೀತದ ಲೋಕದಲ್ಲೂ ಉಷ್ಣ ಲೋಕದಲ್ಲೂ ಸಹ ಸಹನೆಯಿಂದ ಬದುಕಲು ಯತ್ನಿಸುತ್ತಾನೆ. ಈ ಯತ್ನ ಯಾವುದರಲ್ಲಿ ನಡೆಯುತ್ತಿದೆ? ಭಗವಂತನ ಸಾಮ್ಯವನ್ನು ತೋರಿಸಿಕೊಳ್ಳಬೇಕು, ತನ್ನ ಚಿತ್ತವನ್ನು ಅರಿತುಕೊಳ್ಳಬೇಕು ಎಂಬ ಭ್ರಮೆಯಿಂದ ಬದುಕುತ್ತಾನೆ. ಇದನ್ನು ಬಿಟ್ಟು ಅತ್ಯಂತ ಗುಣಪೂರ್ಣನಾದ ಭಗವಂತ, ದೋಷದ ಭಗವಂತ, ನಮಗೂ ಅವನಿಗೂ ಹೋಲಿಕೆ ಇಲ್ಲ ಎಂಬುದನ್ನು ಮುಖ್ಯವಾಗಿ ತಿಳಿಯಬೇಕು. ಆದ್ದರಿಂದ ಮಮೈವಾಂಶ ಅಂದರೆ ಭಿನ್ನಾಂಶರು ಅಂತ ತಿಳಿಯಬೇಕು. ಅದಕ್ಕೋಸ್ಕರವಾಗಿ ಉದಾಹರಣೆಯನ್ನು ಕೊಟ್ಟಿರತಕ್ಕಂಥದ್ದು ಸೂರ್ಯ ಮತ್ತು ಮಿಣುಕು ಹುಳ. ಸೂರ್ಯನಲ್ಲಿರತಕ್ಕಂಥ ಪ್ರಕಾಶವೇ ಮಿಣುಕು ಹುಳದಲ್ಲಿ ಇದೆಯಲ್ಲ ಅಂತ ಯಾರು ಭಾವಿಸಬಾರದು. ಈ ಒಂದು ಉದಾಹರಣೆ ಕೊಟ್ಟಿರುವುದು ಹೇಗೆಂದರೆ, ಸೂರ್ಯನ ಉದಯಿಸಿದರೆ ಇಡೀ ವಿಶ್ವವನ್ನೇ ಪ್ರಕಾಶಮಯ ಮಾಡುತ್ತಾನೆ. ಆದರೆ ಮಿಣುಕು ಹುಳ ಕೇವಲ ತನ್ನ ಇರುವಿಕೆಗೆ ಮಾತ್ರ ಆ ಪ್ರಕಾಶ ಸೀಮಿತವಾಗಿರುತ್ತದೆ. ಇದರಿಂದ ನಾವು ತಿಳಿಯಬೇಕಾದ ಏನು? ಪ್ರತಿಯೊಬ್ಬ ಜೀವರು ಅವರವರ ಸ್ವರೂಪ ಯೋಗ್ಯತೆ, ಅವರ ಶರೀರಕ್ಕೆ ಮಾತ್ರ ಪ್ರಕಾಶಮಯವಾಗಿರುತ್ತಾರೆ ಹೊರತು ವಿಶ್ವಕ್ಕಾಗಲಿ ಬೇರೆ ಶರೀರಕ್ಕೆ ಅವರ ಪ್ರಕಾಶ ಹರಡುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಮೊಟ್ಟ ಮೊದಲಿಗೆ ಭಗವಂತ ವಿಶ್ವವ್ಯಾಪ್ತನಾಗಿದ್ದಾನೆ ಎಂಬುದು ಸೂರ್ಯನ ಪ್ರಕಾಶದಿಂದ ನಾವು ತಿಳಿಯಬಹುದು. ಆದರೆ ಜೀವರು ನಮ್ಮ ದೇಹದಲ್ಲಿ ಮಾತ್ರ ವ್ಯಾಪ್ತರು ಎಂಬುದನ್ನು ಮಿಣುಕು ಹುಳದಿಂದ ನಾವು ಕಂಡುಕೊಳ್ಳಬೇಕು. ನಮ್ಮ ಮನೆ ಎಂದಾಗ ಇಡೀ ವಿಶ್ವವೇ ನಮ್ಮ ಮನೆ ಹೇಗಾದೀತು? ಭಗವಂತನಿಗೆ ಇಡೀ ವಿಶ್ವವೇ ಮನೆ, ಅವನು ವ್ಯಾಪ್ತನಾಗಿರುವುದರಿಂದ. ಆದರೆ ನಮಗೆ ನಮ್ಮ ಒಂದು ಗೂಡು, ನಾವು ಎಲ್ಲಿ ವಾಸಿಸುತ್ತೇವೆ ಅದನ್ನು ಸಹ ತಾತ್ಕಾಲಿಕವಾಗಿ ಮನೆಯಿಂದ ಎಂದುಕೊಳ್ಳುತ್ತೇವೆ. ಹಾಗೆ ಈ ಶರೀರ ಮಾತ್ರ ಸಂಸಾರ ಅವಸ್ಥೆಯಲ್ಲಿ ಮನೆಯಾಗಿದೆ. ಭಗವಂತನಿಗಾದರೆ ಇಡೀ ವಿಶ್ವವೇ, 14 ಲೋಕವೇ ಭಗವಂತ ಮನೆ ಮಾಡಿಕೊಂಡಿದ್ದಾನೆ. ಅವನಿಗೆ ಮನೆ ಆಗಿಲ್ಲ, ಅವನು ಸ್ವತಂತ್ರರಾದ್ದರಿಂದ ವಿಶ್ವದ ಆಚೆಗೂ ಇದ್ದಾನೆ, ವಿಶ್ವದ ಅಂತ್ಯದಲ್ಲೂ ಇದ್ದಾನೆ, ಅನಂತ ವಿಶ್ವವನ್ನು ಹೊತ್ತಿದ್ದಾನೆ. ಆದ್ದರಿಂದ ಅವನ ಮಹಿಮೆಯನ್ನು ತಿಳಿದು ಅತಿ ಅದ್ಭುತವಾಗಿದೆ. ಆದ್ದರಿಂದ ಭಗವಂತನ ಸತ್ತ ಮತ್ತು ಪುರುಷನ ಸತ್ತ ಅಂದರೆ ಜೀವನ ಸತ್ತಕ್ಕೆ ನಾವು ಸಾಮ್ಯವನ್ನು ತಿಳಿಯಬಾರದು. ಇದನ್ನು ಶ್ರೀಮದಾನಂದ ತೀರ್ಥರು ಸ್ಪಷ್ಟಪಡಿಸುತ್ತಿದ್ದಾರೆ. ಕಿಂಚಿತ್ ಸಾದೃಶ್ಯ ಮಾತ್ರೇಣ ಭಿನ್ನೋ
अपि अंश इव उच्यते ईश्वरस्तु यदा तु अस्य शरीरं विशति प्रभुः मनः षष्ठೇಂದ್ರಿಯಾಣಿ ಪ್ರಕೃತಿ ಸಾನಿಕಶ್ಯತಿ ಶಬ್ದಾದೀನ್ ಪ್ರತಿ. ಪರಮಾತ್ಮನಿಂದ ಜೀವನ ಭಿನ್ನರು, ಆದರೂ ಜ್ಞಾನ ಆನಂದಾದಿ ರೂಪವಾದ ಕಿಂಚಿತ್ ಸಾದೃಶ್ಯದಿಂದ ಆಭಾಸ ಅಂಶಾಭಾಸ ಎನಿಸುತ್ತಾರೆ. ಜೀವರ ಇಂದ್ರಿಯ ಪ್ರವೃತ್ತಾದಿಗಳು ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ಅವನಿಗೆ ಶರಣಾಗತನಾದರೆ ಸಂಸಾರ ವೃಕ್ಷಚ್ಛೇದ ಸಾಧ್ಯವಾಗುವುದು. ಮೊಟ್ಟ ಮೊದಲಿಗೆ ಈ ಭ್ರಮೆಯನ್ನು ಬಿಡಬೇಕು ಮತ್ತು ಭಗವಂತನ ಆಶ್ರಯಿಸಬೇಕು. ಹೀಗೆ ದ್ವಿದಳಯುಕ್ತವಾದ ಭಕ್ತಿಯನ್ನು ಶ್ರದ್ಧೆಯನ್ನು ಯಾರು ತೋರಿಸುತ್ತಾರೋ ಅವರಿಗೆ ಸಂಸಾರದ ಬಿಡುಗಡೆಯಾಗುತ್ತದೆ ಎಂದೇ ಅರ್ಥ. ಇದನ್ನು ಶ್ರೀಕೃಷ್ಣ ಪರಮಾತ್ಮನೇ ಸ್ಪಷ್ಟಪಡಿಸುತ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ. ಶರೀರಮೆದಮಾಪ್ನೋತಿ ಯಚ್ಚಾಪ್ಯುತ್ತಮತೀಶ್ವರಃ ಗೃಹೀತ್ವಾ ತಾನೇ ಸಂಯಾತಿ ವಾಯುರ್ಗಂಧ ನಿವಾಸಿಯತ್. ಪರಮಾತ್ಮನು ಜೀವನ ಶರೀರದಲ್ಲಿದ್ದಾಗ ಆಗ ಅವನ ಪ್ರೇರಣೆಯಿಂದ ಜೀವನು ತನ್ನ ಇಂದ್ರಿಯಗಳನ್ನು ವಿಷಯಗಳ ಕಡೆ ಸೆಳೆಯುತ್ತಾನೆ. ಪರಮಾತ್ಮನು ಜೀವ ಶರೀರದ ಹೊರಗೆ ಹೋದಾಗ ಜೀವನು ಈ ಇಂದ್ರಿಯಗಳ ಒಂದೊಂದು ಅಂಶವನ್ನು ಹಿಡಿದುಕೊಂಡು ಬೇರೆ ಲೋಕಕ್ಕೆ ಹೋಗುತ್ತಾನೆ. ಇದು ಹೇಗೆ ಅಂದರೆ, ವಾಯು ಅಂದರೆ ಗಾಳಿ ಹೂವಿನಿಂದ ಪರಿಮಳಯುಕ್ತವಾದ ಅಂಶವನ್ನು ಸೆಳೆದೊಯ್ಯುವಂತೆ. ಒಂದು ಹೂವು ಇರುತ್ತೆ, ಆ ಹೂವಿನಲ್ಲಿ ಗಾಳಿ ಸೋಕಿ ಆ ಪರಿಮಳ ಎಲ್ಲ ಕಡೆ ವಾಯುದೇವರು ಪ್ರಸಾರ ಮಾಡುತ್ತಾರೆ, ನಮಗೆ ಸುಗಂಧಮಯವೆನಿಸುತ್ತದೆ. ಹಾಗೆ ಭಗವಂತ ಸರ್ವತ್ರ ಇರುವುದರಿಂದ ಆ ಜೀವನನ್ನು ಬೇರೆ ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಕರ್ಷ್ಯತಿ ಇತ್ಯುಕ್ತೆ ಜೀವಸ್ಯ ಸ್ವಾತಂತ್ರ್ಯಂ ಪ್ರತೀತಿ ತನ್ನಿವಾರಯತಿ ಶರೀರಮಿತ್ಯಾದೀನ ಯದಾ ಶರೀರಮಾಪ್ನೋತಿ ಉತ್ಕ್ರಮತಿ ಜೀವಃ ತದಾ ಹರಿ ಈಶ್ವರ ಏವ ಏತಾನಿ ಗೃಹೀತ್ವಾ ಸಂಯಾತಿ. ಎಲ್ಲಿ ಎಲ್ಲಿ ಹುಟ್ಟಿದ ಅಂತ ನಾವು ತಿಳಿತೇವೆ, ಅಲ್ಲಿ ಭಗವಂತನೇ ಆ ಶರೀರದಲ್ಲಿ ತಂದು ಇಟ್ಟ ಅಂತ ನಾವು ತಿಳಿಯಬೇಕು. ಶರೀರದಲ್ಲಿ ಮಾತ್ರ ವಾಸ ಮಾಡತಕ್ಕಂಥ ಅವನು ಜೀವ, ವಾಸ ಮಾಡಲು ತಂದು ಇಟ್ಟವನು ಭಗವಂತ. ಯದ್ಯದಾ ಶರೀರಂ ವಾಪ್ನೋತಿ ಉತ್ಕ್ರಮತಿ ಜೀವ ತದಾರಿ ಈಶ್ವರ ಏವ ಏತಾನ್ ಗೃಹೀತ್ವಾ ಸಂಯಾತಿ. ಯತ್ರ ಯತ್ರ ಚ ಸಂಯುಕ್ತೋ ದಾತಾ ಗರ್ಭಂ ಪುನಃ ಪುನಃ ತತ್ರ ತತ್ರೈವ ವಸತಿ ನ ತತ್ರ ಸ್ವಯಂ ಇಚ್ಛತಿ ಇತಿ ಮೋಕ್ಷಧರ್ಮೇ. ಭಗವಂತ ಯಾವ ಗರ್ಭದಲ್ಲಿ ನಮ್ಮನ್ನು ಇಟ್ಟುತ್ತಾನೋ ಆ ಗರ್ಭದಿಂದ ನಾವು ಹೊರಗೆ ಬರುತ್ತೇವೆ. ಇದರರ್ಥವೇನು? ನಾವು ಸರ್ವಾಧೀನ ಭಗವಂತನ ಅಧೀನರಾಗಿರುತ್ತೇವೆ ಎಂದರ್ಥ. ಭಾವಾ ಬಹವಃ ವಿಜಾನನ್ ಗರೀಯಃ ಜಾನಾಮಿ ಶ್ರೇಯೋನತಿ ತತ್ಕರೋಮಿ ಆಶಾಸು ಹಿ ಮಾಸು ಹೃದಾಸು ಕುರ್ವಾನ್ ಯಥಾ ನಿಯಕ್ತೋಸ್ಮಿ ತಥಾ ವಹಾಮಿ. ಎಲ್ಲಿ ತಂದು ಹಾಕಿರುತ್ತೋ, ನಾವೊಂದು ಹಸುವನ್ನು ಕಟ್ಟು ಒಂದು ಗೂಟಕ್ಕೆ ಕಟ್ಟಿದಂತೆ ಭಗವಂತ ಈ ಶರೀರ ಎಂಬ ಗೂಟದಲ್ಲಿ ಹಾಕಿದ್ದಾನೆ. ಆ ಗೋವು ಹೇಗೆ ಆ ಗೂಟವನ್ನಲ್ಲೇ ಸುತ್ತಾಡಿ ಅಲ್ಲೇ ಇರಬೇಕಾಗುತ್ತೋ ಹಾಗೆ ಜೀವ ಈ ಶರೀರದೊಳಗೆ ಇರಬೇಕಾಗುತ್ತದೆ. ಅವನು ಯಾವಾಗ ಮರಣಾವಸ್ಥೆಯನ್ನು ತಂದು ಅವನು ಹೊರಗೆ ಸೆಳೆಯುತ್ತಾನೋ ಅಲ್ಲಿ ತನಕ ಜೀವನ ಈ ಶರೀರದ ಎಂಬ ಪೆಟ್ಟಿಗೆಯಲ್ಲೇ ಇರಬೇಕಾಗುತ್ತದೆ. ಯಥಾ ನಿಯುಕ್ತೋಸ್ಮಿ ತಥಾ ವಹಾಮಿ ಹತ್ವಾ ಜಿತ್ವಾಪಿ ಮಗವನ್ ಯಕಶ್ಚಿತ್ ಪುರುಷಾಯತೆ ಅಕರ್ತಾತ್ವ ಏತೇವ ಭವತಿ ಕರ್ತಾತ್ವೇ ಕರೋತಿ ತತ್ ಇತಿ ಚ ತದ್ಯಥಾ ನ ಸುಸಮಾಹಿತಂ ಉತ್ಸರ್ಜ್ಯಾಯತ್ ಏವಮೇವ ಯಃ ಶಾರೀರ ಆತ್ಮ ಪ್ರಾಜ್ಞೇನ ಅನುವರೂಢಃ ಉತ್ಸರ್ಜ್ಯಾದ್ವತಿ ನ ಚ ಇತಿ ಶ್ರುತಿಃ ವಾಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣೇ ತೇಜಸಿ ತೇಜ ಪರಸ್ಯಾಂ ದೇವತಾಯಾಮಿತಿ ಚ ಗಂಧಾನಿವ ಸೂಕ್ಷ್ಮಾಣಿ
ಭೋಗ ಅಸ್ಯಾಪಿ ಸಾಧಿತ ಪುರುಷಾತ್. ಜೀವನು ಶರೀರವನ್ನು ಯಾವಾಗ ಹೊಂದುವನು ಮತ್ತು ಶರೀರವನ್ನು ಬಿಟ್ಟು ಉತ್ಕ್ರಮಿಸುವನು, ಆಗ ಈಶ್ವರನೇ ಅವನ ಇಂದ್ರಿಯಗಳನ್ನು ಹಿಡಿದುಕೊಂಡು ಲೋಕಾಂತರವನ್ನು ಹೊಂದಿಸುವನು. ಮೋಕ್ಷ ಧರ್ಮ ಗ್ರಂಥದಲ್ಲಿ ಶ್ರೀಹರಿ ಯಾವ ಶರೀರದಲ್ಲಿ ಪ್ರೇರಕನಾಗಿರುವನೋ, ಯಾವ ಯೋನಿಯಲ್ಲಿ ಗರ್ಭಧಾರಕನಾಗಿರುವನೋ ಅಲ್ಲೇ ಜೀವನ ವಾಸ ಮಾಡುವನು. ಶ್ರೀಹರಿ ಇಚ್ಛೆಪಟ್ಟಲ್ಲಿ ಜೀವನು ಅಲ್ಲಿರಲಾರ ಎಂದು ತಿಳಿಸುತ್ತದೆ. ದ್ರವ್ಯಂ ಕರ್ಮಶ ಕಾಲಶ್ಚ ಸ್ವಭಾವೋ ಜೀವೇವ ಚ ಯದನುಗ್ರಹ ಸಂತಿನ ಸಂತೆ ಯದು ಉಪೇಕ್ಷೀಯ ವಾಕ್ಯದಂತೆ ಭಗವಂತನ ಇಷ್ಟಪಟ್ಟರೆ ಮಾತ್ರ ನಾವು ಶರೀರದಲ್ಲಿರುತ್ತೇವೆ ಹೊರತು ಇಷ್ಟಪಡದ ಒಂದು ಕ್ಷಣವೂ ನಾವು ಇಲ್ಲಿರಲು ಸಾಧ್ಯವಿಲ್ಲ. ಹೀಗಿದ್ದರೂ ನಾವೇ ಕರ್ತ ಎಂಬತಕ್ಕಂಥ ಭ್ರಮೆಯಲ್ಲಿ ನಾವು ಎಲ್ಲ ಜೀವರು ಇರತಕ್ಕಂಥದ್ದು ಹಾಸ್ಯಾಸ್ಪದವಾಗಿದೆ. ಜೀವರು ಕರ್ತರಲ್ಲ, ಜೀವರಲ್ಲಿ ಶಕ್ತಿ ಇಲ್ಲ, ಭಗವಂತ ಅಧೀನವಾಗಿದ್ದೇವೆ ಎಂಬತಕ್ಕಂಥ ಪ್ರಜ್ಞೆ ನಮಗೆ ಬರಕ್ಕೋಸ್ಕರವಾಗಿ ಶರೀರದಲ್ಲಿ ಜನನ ಮತ್ತು ಮರಣವನ್ನು ಕೊಡುತ್ತಾನೆ. ಜನನ ಮರಣ ರೂಪವಾದ ಪ್ರತಿನಿತ್ಯವೂ ಆಯಾಸವನ್ನು ಉಂಟು ಮಾಡುತ್ತಾನೆ, ಹಸಿವೆಯನ್ನು ಉಂಟು ಮಾಡುತ್ತಾನೆ, ಮಲಗಿಸುತ್ತಾನೆ. ಇದರ ಅರ್ಥವೇನು? ಇದೆಲ್ಲವೂ ಕ್ಷಣಿಕವಾದದ್ದು, ನಮ್ಮ ಅಧೀನ ಅಲ್ಲದ್ದು ತಿಳಿಯಬೇಕು. ಹಸಿವು ಯಾರ ಅಧೀನ? ಭಗವಂತ ಅಧೀನ. ಹಸಿವು ಭಗವಂತ ಅಧೀನ. ಆದರೆ ಭಗವಂತನು ಅಧೀನವಾಗಿದ್ದಾನೆ ಹೊರತು ಅವನ ಬವಣೆಗೆ ಒಳಗಾಗುವುದಿಲ್ಲ. ಹಸಿವು ಭಗವಂತನಿಂದ ನಮಗೆ ಕೊಟ್ಟರೆ ನಾವು ಆಹಾರವನ್ನು ಸೇವಿಸುವುದರಿಂದ ಹಸಿವು ನಿವಾರಣೆ ಆಗುತ್ತದೆ ಹೊರತು ಭಗವಂತ ಅವನಿಗೆ ಹಸಿವು ನಿವಾರಣೆ ಆಗ್ತಕ್ಕಂಥ ಪ್ರಮೇಯವೇ ಇಲ್ಲ. ಏಕೆಂದರೆ ಅವನು ತಂದಿಟ್ಟವನ ನಿಯಾಮಕನೇ ಹೊರತು ಅವನಿಗೆ ಹಸಿವೆ ಎಂಬ ದೋಷವೇ ಇಲ್ಲ. ಅದರಂತೆ ನಾವು ಆಯಾಸವಾಗುತ್ತದೆ. ಭಗವಂತನಿಗೆ ಯಾವ ಕಾಲದಲ್ಲೂ ಆಯಾಸವಿಲ್ಲ, ನಿರಾಯಾಸವಾಗುತ್ತೆ. ಭಗವಂತ ರಂಗನಾಥನಂತೆ ಸದಾ ಮಲಗಿರುವುದೆಂದು ನೋಡುತ್ತೇವೆ. ಇದರ ಅರ್ಥವೇನು? ಭಗವಂತನಿಗೆ ಆಯಾಸ ಎಂಬುದೇ ಇಲ್ಲ. ಆದರೆ ಎಲ್ಲ ಜೀವರಿಗೂ ಆಯಾಸ ಇದ್ದೇ ಇದೆ. ಯಾತಕ್ಕೋಸ್ಕರ ಆಯಾಸ ಕೊಟ್ಟಿದ್ದಾನೆ? ಪ್ರತಿ ಕ್ಷಣದಲ್ಲೂ ನಾವು ಜೀವರು ಅಲ್ಪರು, ಭಗವಂತನ ಅಧೀನರು, ನಾವು ಭಗವಂತರಲ್ಲ ಎಂಬ ಪ್ರಜ್ಞೆ ಜಾಗೃತವಾಗಿರಬೇಕು. ಒಂದು ಕ್ಷಣ ಆಯಾಸ ಆದ ಕೂಡಲೇ ಅದು ಜ್ಞಾಪಿಸುತ್ತಿರುತ್ತದೆ. ದೇಹದಲ್ಲಿ ನಾನಾ ಭಾಗಗಳಲ್ಲಿ ವೇದನೆಯನ್ನು ಭಗವಂತ ಯಾಕೆ ಕೊಡುತ್ತಾನೆ? ಭಗವಂತನ ಪ್ರಜ್ಞೆ ಜಾಗೃತ ಮಾಡಲು ಕೊಡುತ್ತಾನೆ. ಯುವಕರಲ್ಲಿ ಒಂದು ರೀತಿಯಾದ ಮೋಹ, ಬಾಲ್ಯದಲ್ಲಿ ರೋಗ ಪೀಡಿತರಾಗಿರ್ತಾನೆ. ವೃದ್ಧರಲ್ಲಿ ಕೈಕಾಲು ನೋವು, ಬೆನ್ನು ನೋವು, ತಲೆನೋವು ಇತ್ಯಾದಿ ವೇದನೆಗಳನ್ನು ಯಾಕೆ ಕೊಡುತ್ತಾನೆ? ವೃದ್ಧರಲ್ಲಿ ಯಾತಕ್ಕೆ ಪಾದ ನೋವು ಕೊಡುತ್ತಾನೆ ಅಂದರೆ, ಒಂದು ಹೆಜ್ಜೆ ಇಡುವಾಗಲೂ ನೀವು ಭಗವಂತನ ಧ್ಯಾನ ಮಾಡಿರಿ. ಈ ವೇದನೆ ಭಗವಂತನ ಕೊಟ್ಟಿದ್ದು ನನ್ನದಲ್ಲ, ನಾನು ಅನುಭವಿಸುತ್ತಿದ್ದೇನೆ, ಭಗವಂತನಿಂದ ನಾನು ಭಿನ್ನನಾಗಿದ್ದೇನೆ ಎಂಬುದು ಒಂದು ಹೆಜ್ಜೆಗೂ ನಿಮಗೆ ಜ್ಞಾಪಕ ಬರಲಿ ಎಂದು ವೇದನೆಯನ್ನು ಭಗವಂತನೇ ಕೊಡುತ್ತಾನೆ. ಆದರೆ ಯಾವ ಮನುಷ್ಯರು ನಮಗೆ ವೇದನೆಯಾಗಿದೆ, ಪಾದ ನೋವಿದೆ, ಮೊಣಕಾಲು ನೋವಿದೆ, ಕಾಲು ನೋವಿದೆ, ಕೈ ನೋವಿದೆ, ಬೆನ್ನು ನೋವಿದೆ, ತಲೆನೋವಿದೆ ಅಂತ ಹೇಳಿ ಈ ಶರೀರವನ್ನು ಮುಟ್ಟಿ ನೋಡಿಕೊಳ್ಳುತ್ತೇವೆ ಹೊರತು ಭಗವಂತನ ಜ್ಞಾನವೇ ಬರುವುದಿಲ್ಲ. ಭಗವಂತ ಈ ವೇದನೆಯನ್ನು ಕೊಟ್ಟಿರತಕ್ಕಂಥದ್ದು ಕೇವಲ ಅವನನ್ನು ಸ್ಮರಣೆ ಮಾಡಿಕೊಳ್ಳುವುದಕ್ಕೆ, ಅವನನ್ನು ಜಾಗೃತಗೊಳ್ಳಲಿ, ಭಗವತ್ ಸ್ಮರಣೆ ಹೆಚ್ಚಾಗಲಿ ಎಂಬ ಉದ್ದೇಶದಿಂದ ಇದು ಜೀವ ತಿಳಿಯುತ್ತಿಲ್ಲ. ಇದರ ವಿಪರೀತವಾಗಿ ಇದರ ಉಪಶಮನ ನಾನು ಮಾಡಿಕೊಳ್ಳಬಹುದು, ಇದನ್ನು ನಿವಾರಣೆ ಮಾಡಿ ನಾವು ಹೆಚ್ಚು ಕಾಲ ಬದುಕಿರಬಲ್ಲೆನು ಎಂಬತಕ್ಕಂಥ ಭ್ರಮೆಯಲ್ಲಿ ಎಲ್ಲ ಜೀವರು ಇಂದಿಗೆ ಬದುಕಿದ್ದಾರೆ ಎಂಬುದನ್ನು ಪ್ರತ್ಯಕ್ಷವಾಗಿ ನಾವು ನೋಡಬಹುದು. ಆದರೆ ಮೋಕ್ಷ ಧರ್ಮ ಗ್ರಂಥ ಏನು ತಿಳಿಸ್ತಾ ಇದೆ ಅಂದರೆ, ಶ್ರೀಹರಿ ಯಾವ ಶರೀರದಲ್ಲಿ ಪ್ರೇರಕನಾಗಿರುವನೋ, ಯಾವ ಯೋನಿಯಲ್ಲಿ ಗರ್ಭಧಾರಕನಾಗಿರುವನೋ ಅಲ್ಲೇ ಜೀವನು ವಾಸ ಮಾಡುವನು. ಶ್ರೀಹರಿ ಇಚ್ಛೆಯಿದ್ದಲ್ಲಿ ಜೀವನು ಅಲ್ಲಿರಲಾರ ಎಂದು ತಿಳಿಸ್ತಾ ಇದೆ. ಪ್ರವೃತ್ತಿಯಲ್ಲೂ ಜೀವನು ಅಸ್ವತಂತ್ರ ಎಂದು ಪ್ರಮಾಣ ಹೀಗೆ ಹೇಳುತ್ತಿದೆ. ಲೌಕಿಕ ಶುಭ ಅಶುಭಗಳನ್ನು ಇದಕ್ಕಿಂತಲೂ ಶ್ರೇಷ್ಠವಾದ ಮೋಕ್ಷವನ್ನು ನಾನು ತಿಳಿದಿದ್ದರು ಅದನ್ನು ಸಾಧಿಸಲು ಸ್ವತಂತ್ರನಲ್ಲ. ದಿಕ್ಕುಗಳಲ್ಲಿ ಹರಡಿದಾಗ, ಭವನಗಳಲ್ಲಿ ಸುಖ ಆಸಕ್ತನಾಗಿದ್ದಾಗ, ನೀರಿನಲ್ಲಿ ಈಜಿದಾಗ,
ನಾನೇ ಈ ಕ್ರಿಯೆಯನ್ನು ಮಾಡುವನೆಂದು ಕಂಡರೂ ಶ್ರೀಹರಿ ಹೇಗೆ ಪ್ರೇರಿಸುವನು ಅದರಂತೆ ನಾನು ಮಾಡುತ್ತಿದ್ದೇನೆ ಎಂಬ ತಿಳುವಳಿಕೆ ಬರಬೇಕು. ಜೀವನು ದೇಹ ಉತ್ಕ್ರಮಣ ಕಾಲದಲ್ಲಿ ಅಸ್ವತಂತ್ರ ಎಂದು ಈ ಶ್ರುತಿ ತಿಳಿಸುತ್ತಿದೆ. ಉತ್ಕ್ರಮಣ ಎಂಬತಕ್ಕಂಥ ಅದು ನಿಯಮೇನ ಎಲ್ಲ ಜೀವರಿಗೂ ಬರುತ್ತದೆ. ಅದು ಕೊಡೆಯ ಅವಕಾಶವಿರುತ್ತದೆ. ಜೀವ ತಿಳಿಯಬೇಕು, ಇದು ಸ್ವೇಚ್ಛೆಯಿಂದ ನಾನು ಹೋಗುತ್ತಿಲ್ಲ, ಭಗವಂತನ ಇಚ್ಛೆಯಿಂದ ನಾನು ಹೋಗುತ್ತಿದ್ದೇನೆ ಎಂಬುದು ತಿಳಿಯಬೇಕು. ಯಾರು ಭಗವಂತನ ಇಚ್ಛೆಯಿಂದ ನಾನು ದೇಹವನ್ನು ಬಿಡುತ್ತಿದ್ದೇನೆ ಅಂದರೆ ಉತ್ಕ್ರಮಣ ಅವಸ್ಥೆ ಬರುತ್ತಿದೆ ಎಂದು ತಿಳಿದಾಗ ಅದೇ ದೇವರ ಸ್ಮರಣೆಯಾಗುತ್ತದೆ. ಚೇತನೊಬ್ಬನ ನಿಯಂತ್ರಣವಿದ್ದರಷ್ಟೇ ಗಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೇಗೆ ಚಲಿಸುತ್ತೋ ಅದರಂತೆ ಈ ಜೀವನು ಪ್ರಾಜ್ಞಾನಾಮಕ ಪ್ರೇರಣೆಯಿಂದಲೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಹೊಂದುವನು. ವಾಗೇಂದ್ರಿಯ ಮತ್ತು ಅದರ ಅಭಿಮಾನಿ ಪಾರ್ವತಿಯು, ಮನೋಭಿಮಾನಿ ರುದ್ರನಲ್ಲಿಯೂ, ರುದ್ರನು ಮನಸ್ಸು ಮುಖ್ಯ ಪ್ರಾಣದಲ್ಲೂ, ಅವನು ಮತ್ತು ಪ್ರಾಣವು ತೇಜಾಭಿಮಾನಿಯಾದ ಲಕ್ಷ್ಮೀದೇವಿಯಲ್ಲಿಯೂ, ಆ ಲಕ್ಷ್ಮಿ ಮತ್ತು ತೇಜಸ್ಸು ಪರಮಾತ್ಮನಲ್ಲೂ ಲಯ ಹೊಂದುತ್ತಾರೆ. ಇದು ಮುಖ್ಯವಾದ ತಾರತಮ್ಯ ರೂಪವಾಗಿದೆ. ಆದ್ದರಿಂದ ಇದು 5 ಇಂದ್ರಿಯಗಳನ್ನು, ಇದು ತೇಜೋ ರೂಪವಾದ ಇಂದ್ರಿಯಗಳಾದ್ದರಿಂದ ಇದು ಹೇಗೆ ಲಯ ಹೊಂದುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿದ್ದಾನೆ. ಈ ಮೇಲೆ ಹೇಳಿದ ಶ್ರುತಿಯ ಅನುವಾದ ಶ್ರೀಹರಿ ವಾಗಾದ ಇಂದ್ರಿಯಗಳನ್ನು ಉತ್ಕ್ರಮಣ ಕಾಲದಲ್ಲಿ ಸೆಳೆಯುತ್ತಾನೆ ಎಂದು ತಿಳಿಸ್ತಾ ಇದೆ. ಅತ ಯದಾ ಜೀವಮಾದಾಯ ಯಾತೃತಃ ಗೃಹೀತ್ವ ಏತಾನು ಸಂಯಾತಿ ವಾಯುಗಂಧ ನಿವಾಸಿಯತ್. ಜೀವನನ್ನು ಶರೀರದಿಂದ ಹೊರಗೆ ತೆಗೆದುಕೊಂಡು ಹೋಗುವಾಗ ಭಗವಂತನು ಅವರ ಸೂಕ್ಷ್ಮ ಇಂದ್ರಿಯ ಅಂಶಗಳಿಂದ ಸಹಿತವಾಗಿಯೇ ಕರೆದುಕೊಂಡು ಹೋಗುತ್ತಾನೆ. ಗಾಳಿಯು ಪುಷ್ಪಗಳಿಂದ ಗಂಧಯುಕ್ತವಾದ ಕಣಗಳನ್ನು ಒಯ್ಯುವಂತೆ ಜೀವನ ಇಂದ್ರಿಯ ಅಂಶಗಳನ್ನು ಒಯ್ಯುತ್ತಾನೆ. ಓಂ ಜ್ಯೋತಿರಾಜ್ಯಾಧಿಷ್ಠಾನಂತು ತದಾ ಮಾನವತು ಎಂಬತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2:4-15 ಸ್ವತಂತ್ರವಾಗಿ ಪರಮಾತ್ಮನೇ ಎಲ್ಲ ಇಂದ್ರಿಯಗಳನ್ನು ವಿಷಯಗಳ ಕಡೆ ಕಳಿಸುತ್ತಾನೆ. ಇಂದ್ರಿಯ ಪ್ರೇರಕನು ಪರಮಾತ್ಮನೇ ಆಗಿದ್ದಾನೆ, ಜೀವನಲ್ಲ ಎಂಬುದನ್ನು ತಿಳಿಯಬೇಕು. ಜೀವನ ಮರಣ ಹೊಂದುವಾಗ ಅವನ ವಾಗಾದಿಂದ್ರಿಯಗಳು ಅಜ್ಞಾದಿಭೂತಗಳಲ್ಲಿ ಹೋಗಿ ಸೇರುವುದು ಎಂದು ಶ್ರುತಿ ಅಜ್ಞಾನಗತಿ ಶ್ರುತೇಯತಿ ಚೇನ್ನ ಭಾಕ್ತತ್ವಾತ್ ಹೇಳಿದರು. ಅದು ಕೆಲವು ಭಾಗಗಳ ಬಗ್ಗೆ ಹೇಳಿದ್ದು, ಉಳಿದ ಭಾಗಗಳು ಜೀವನ ಜೊತೆಗೆ ಹೋಗುವುದು ಎಂದು ಹೇಳಿದೆ. ಅಲ್ಲಿ 2 ಭಾಗವಿರುತ್ತದೆ, ಒಂದು ಸೂಕ್ಷ್ಮ ಭಾಗ ಮತ್ತೊಂದು ಸ್ಥೂಲ ಭಾಗ. ಸೂಕ್ಷ್ಮ ಭಾಗವಾದದ್ದು ಈ ಅಭಿಮಾನಿ ಅಂದರೆ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಸೂಕ್ಷ್ಮವಾದ ಅಂದರೆ ಅನಿರುದ್ಧ ಶರೀರಕ್ಕೆ ಸಂಪರ್ಕಪಟ್ಟಿದ್ದು, ಅದು ದೇವತೆಗಳ ಶರೀರ ರೂಪವಾದ ತೇಜೋ ರೂಪಮಯವಾದದ್ದು. ಆಯಾ ದೇವತೆಗಳ ಅಭಿಮಾನಿಗಳಾದ್ದರಿಂದ ಆಯಾ ದೇವತೆಗಳು ಇರುವ ತನಕವೂ ಆ ಸೂಕ್ಷ್ಮ ಇಂದ್ರಿಯಗಳು ಆ ಜೀವನಲ್ಲಿ ಆವರಿಸಿಕೊಂಡಿರುತ್ತದೆ ಎಂದರ್ಥ. ಅದು ಲಿಂಗ ಶರೀರದಲ್ಲಿರುತ್ತೆ ಮತ್ತು ಸೂಕ್ಷ್ಮ ಶರೀರದಲ್ಲಿ ಇರುತ್ತದೆ. ಎಲ್ಲಿಯ ತನಕ ಭಗವಂತ ನಮಗೆ ಮೋಕ್ಷವನ್ನು ಕೊಡುತ್ತಾನೋ ಅಲ್ಲಿಯ ತನಕವೂ ಸಹ ಈ ಇಂದ್ರಿಯಗಳು ನಮಗೆ ದಾರಿದೀಪವಾಗಿದೆ, ಭಗವಂತನ ಪ್ರಜ್ಞೆಯನ್ನು ಮುಟ್ಟಿಸುವಂತಾಗಿದೆ. ಇದನ್ನು ನಾವು ಜಾಗೃತಿಯಾಗಿ ತಿಳಿದುಕೊಂಡು ಭಗವದ್ಜ್ಞಾನದಲ್ಲಿ ಇರಿಸಲಾಗಬೇಕು ಎಂಬುದೇ ಭಗವದ್ಗೀತೆಯ ಶ್ರೀ ವೇದವ್ಯಾಸದೇವರ ಶ್ರೀಕೃಷ್ಣನ ಅಭಿಪ್ರಾಯ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ತೋರಿಸಿ ಪ್ರತಿಯೊಬ್ಬ ವರದರು ಭಗವನ್ನಿಷ್ಠನಾಗಿ ತತ್ಪರರಾಗಿ ಭಗವಂತನಿಂದಲೇ ಎಲ್ಲ ಕಾರ್ಯ ನಡೆಯುತ್ತಿತ್ತು, ನಡೆಯುವುದು ಎಂಬತಕ್ಕಂಥ ತ್ರೈಕಾಲಿಕ ಸತ್ಯವನ್ನು ಚೆನ್ನಾಗಿ ಅರಿತವರಾಗಿದ್ದರು. ಎಲ್ಲ ಮನುಷ್ಯರು ಸಂಕಟ ಬಂದಾಗ ವೆಂಕಟರಮಣ ಎಂದು, ಸಂಕಟ ಬಂದಾಗ ಮಾತ್ರ ದೇವರನ್ನು ನೆಪ ಮಾತ್ರಕ್ಕೆ ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ಇದು ದೇವರಿಂದ ಆದದ್ದು. ಇದು ಕೇವಲ ಶಬ್ದ ಮಾತ್ರ ಇರುತ್ತದೆ ಹೊರತು ಅರ್ಥವಿರುವುದಿಲ್ಲ. ಆ ಶಬ್ದದಲ್ಲಿ ಅದು ಅನುಭವಿಸಿ ಹೇಳಬೇಕು. ಅದು ಯಾವ ಒಂದು ಕ್ಷಣದಲ್ಲಿರುವುದಲ್ಲ, ಜೀವನದ ಯಾವ ಒಂದು ಕ್ಷಣವೂ ಅದು ಇಲ್ಲದೇ ಇರಬಾರದು. ಅದರ್ಥ ಏನು? ಸದಾ ಭಗವತ್ ಪ್ರಜ್ಞೆಯಲ್ಲೇ ಜೀವ ಬದುಕಿರಬೇಕು. ಯಾವ ಉಸಿರು ಪ್ರಜ್ಞೆ ಯಾವ ಕ್ಷಣದಲ್ಲಿ ಭಗವಂತ ಪ್ರಜ್ಞೆ ಇರುವುದಿಲ್ಲೋ ಆ
ಶರೀರ ಎಂಬತಕ್ಕಂಥದ್ದು ಅತ್ಯಂತ ಹೇಯವಾದ ನಾಯಿಯ ಮಾಂಸದ ತಿನ್ನುವಂಥ ನೀಚ ಯೋನಿಯಲ್ಲಿರತಕ್ಕಂಥ ಮನುಷ್ಯನಿಗೆ ಸಮವಾಗುತ್ತದೆ ಎಂದು ಬ್ರಹ್ಮದೇವರೇ ತಾವು ಹೇಳಿಕೊಟ್ಟಿದ್ದಾರೆ. ಇದರ ಅರ್ಥವೇನು? ರುಜು ಮಾರ್ಗದಲ್ಲಿರತಕ್ಕಂಥ ಸತ್ಯಲೋಕಾಧಿಪತಿಯಾಗಿರತಕ್ಕಂಥ ನಿತ್ಯ ಭಗವದ್ ಧ್ಯಾನ ಮಾಡತಕ್ಕಂಥ ಬ್ರಹ್ಮದೇವರೇ ಭಗವನ್ನಿಷ್ಠರಾಗಿ ಇಲ್ಲದಿದ್ದರೆ ಅವರ ಶರೀರ ಎಂಬತಕ್ಕಂಥ ಅತ್ಯಂತ ಹೇಯವಾದದ್ದು ಅಂತ ಹೇಳಿದಾಗ, ಇದರ ತಾತ್ಪರ್ಯವನ್ನು ಗ್ರಹಿಸಿದಾಗ ಎಲ್ಲ ಸಾತ್ವಿಕರು ವರದರು ರುಜು ಮಾರ್ಗದಲ್ಲಿ ಇರಬೇಕಂದ್ರೆ ಏನು? ರುಜು ಮಾರ್ಗ ಅಂದರೆ ಬ್ರಹ್ಮ ಮಾರ್ಗ, ಅದೇ ಸತ್ಯ ಮಾರ್ಗ, ಸಮ್ಯಕ್ ಮಾರ್ಗ, ಸನಾತನ ಮಾರ್ಗ, ಒಂದೇ ಮಾರ್ಗ, ಅದು ಭಗವನ್ನಿಷ್ಠ ಮಾರ್ಗ. ಈ ಮಾರ್ಗದಲ್ಲಿ ಇರತಕ್ಕಂಥದ್ದು ಏನು? ಭಗವತ್ ಪ್ರಜ್ಞೆಯಲ್ಲಿ ಇರತಕ್ಕಂಥದ್ದು ಎಂದರ್ಥ. ಯಾವ ಪ್ರಜ್ಞೆ? ಭಗವಂತನೇ ಸದಾ ಅಯಮೇವ ಸರ್ವೇಷ್ಟ ದಾತಾರಃ ಸರ್ವಾನಿಷ್ಟ ನಿವಾರಕಃ ಅಯಮೇವ. ಭಗವಂತನೇ ನನ್ನನ್ನು ರಕ್ಷಿಸುತ್ತಿದ್ದಾನೆ, ತಂದಿದ್ದಾನೆ, ಕರ್ಕೊಂಡು ಹೋಗುತ್ತಾನೆ, ಅವನೇ ಜ್ಞಾನವನ್ನು ಕೊಡುತ್ತಾನೆ, ಅವನೇ ಸ್ವಾಮಿ ಎಂಬ ನಿತ್ಯವಾದ ಅನುಸಂಧಾನದಿಂದ ಮನುಷ್ಯ ಬಾಳಬೇಕು. ಇದು ಸಾತ್ವಿಕರ ಲಕ್ಷಣ ಎಂದು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇಂಥ ದಿವ್ಯ ಜ್ಞಾನ ಉಪದೇಶವನ್ನು ಶ್ರೀ ಪುರಂದರದಾಸರು ಅತೀ ಸ್ಪಷ್ಟವಾಗಿ ಜೀವ ಪ್ರಕರಣದಲ್ಲಿ ನಮಗಾಗಿ ಬೋಧಿಸಿದ್ದಾರೆ. ಆದ್ದರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆ ಎಂದೇ ಹೇಳಿ, ಇಂಥ ವಿಶೇಷ ಜ್ಞಾನ ಒದಗಿ ಬಂದಿದ್ದಕ್ಕೆ ಅವರ ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯ ಸ್ಮರಣೆ ಮಾಡಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆ ನಿಂತು ಈ ಕೆಲಸವನ್ನು ಮಾಡೋದ್ರಿಂದ ಅವ್ಯಕ್ತರಾಗಿ ಮಾಡಿರ್ತಕ್ಕಂಥ ಆ ಎಲ್ಲ ತತ್ವಾಭಿಮಾನ ದೇವತೆಗಳ ಸ್ಮರಣೆಯನ್ನು ನಿತ್ಯಲು ಮಾಡಲೇಬೇಕು. ಇವರಲ್ಲಿ ಅಧಿಪತಿಯಾಗಿರತಕ್ಕಂಥ ವಾಯುದೇವರಾಗಿರ್ತಕ್ಕಂಥ ವಾಯುದೇವರು, ಬ್ರಹ್ಮದೇವರು, ಭಾರತಿ, ಸರಸ್ವತಿ ಇವರೆಲ್ಲರೂ ಸಹ ನಮ್ಮಲ್ಲಿ ನಿಂತು ಈ ಪ್ರಚೋದನೆ ಮಾಡಿದ್ದರಿಂದ ರುಜುಗಣಸ್ಥರು ರುಜು ಮಾರ್ಗವನ್ನು ತೋರಿಸುತ್ತಿದ್ದಾರೆ ಎಂದರ್ಥ. ಆದ್ದರಿಂದಲೇ ಇವರು ಎಲ್ಲರಿಗೂ ಮೂಲ ಗುರುಗಳಾಗಿದ್ದಾರೆ. ಆಚಾರ್ಯ ಪವನಃ ಅಸ್ಮಾಕಂ ಆಚಾರ್ಯಾಣಿತ ಭಾರತಿ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಮ್ಮ ಆಚಾರ್ಯರು ನಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅಂದರೆ ನಮ್ಮ ಉಸಿರು ರೂಪವಾಗಿ ವಾಯುದೇವರು ಇದ್ದು ನಾವು ಉಸಿರಾಡಿದರೆ ಮಾತ್ರ ನಾವು ಮುಂದೆ ಹೋಗಲು ಸಾಧ್ಯ. ಇದು ಸಹ ಎಲ್ಲರಿಗೂ ಗೊತ್ತಿದೆ. ಒಂದು ಗಾಡಿಗೆ ಪೆಟ್ರೋಲ್ ಹಾಕಿದರೆ ಹೇಗೆ ಮುಂದೆ ಹೋಗುತ್ತದೋ ಹಾಗೆ ನಮಗೆ ಪೆಟ್ರೋಲ್ನಂತೆ ಉಸಿರಿಲ್ಲದಿದ್ದರೆ ನಾವು ಕೈಯನ್ನು ಆಡಿಸುವುದಕ್ಕೆ ಸಾಧ್ಯವಿಲ್ಲ, ಕಣ್ಣಿನ ರೆಪ್ಪೆ ತೆಗೆಯಲು ಸಾಧ್ಯವಿಲ್ಲ. ಆದ್ದರಿಂದ ಹೀಗೆ ಒಳಗಡೆ ನಿಂತು ಪ್ರಚೋದನೆ ಮಾಡತಕ್ಕಂಥ ಶಕ್ತಿ ರೂಪವಾಗಿರ್ತಕ್ಕಂಥವ್ರು ಯಾರು? ಆರೋಗ್ಯವನ್ನು ಕೊಡ್ತಕ್ಕಂಥವ್ರು ಯಾರು? ಕೇವಲ ವಾಯುದೇವರೇ, ರುಜುಗಣಸ್ಥರು. ಇವರ ಅನುಗ್ರಹ ನಾವು ಯಾವ ಕ್ಷಣದ ಕೋಟಿ ಅಂಶದಲ್ಲೂ ಸಹ ನಾವು ಮರೆಯುವಂತಿಲ್ಲ. ಅವರಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವೇ ಇಲ್ಲ. ಇದು ಭಗವನ್ನಿಷ್ಠವಾದದ್ದು. ವಿಷ್ಣುವಿನ ಆಜ್ಞೆಯಂತೆ ವಾಯುದೇವರೆಲ್ಲರೂ ನಿಂತು ಪ್ರೇರಣೆ ಮಾಡುತ್ತಿದ್ದಾರೆ. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಅವರೇ ನಮ್ಮ ಬಿಂಬರೂಪ. ಅವರೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದ ಆ ಬಿಂಬನೆಗೆ ನಾವು ಮುಖ್ಯವಾಗಿ ಎಲ್ಲ ನಮಸ್ಕಾರವನ್ನು, ಮರ್ಯಾದೆಯನ್ನು, ಸ್ಮರಣೆಯನ್ನು ಮಾಡತಕ್ಕಂಥದ್ದು ಅತೀ ಶುಭಪ್ರದವಾದದ್ದು. ಅದೇ ಮುಖ್ಯ ಕಾರ್ಯವಾಗಿರುವುದು. ನಾಸ್ತಿ ನಾರಾಯಣ ಸಮನ್ವಭೂತೋ ನ ಭವಿಷ್ಯತಿ ತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಎಂಬತಕ್ಕಂಥ ಒಂದೇ ಒಂದು ಶ್ಲೋಕದಿಂದ ಶ್ರೀವದಾನ ತೀರ್ಥರು ಭಗವಂತನ ಪ್ರಜ್ಞೆ ಸದಾ ಜಾಗೃತವಾಗಿರಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಬಿಂಬರೂಪಿಯಾದ ಭಗವಂತ ಸರ್ವಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೆ. ನಿಮ್ಮ ಬಿಂಬರೂಪವೇ ನಮ್ಮ ಬಿಂಬರೂಪ. ಪ್ರತಿಯೊಂದು ಜೀವರಲ್ಲಿ ಜಡದಲ್ಲಿ ಇರತಕ್ಕಂಥ ಬಿಂಬರೂಪವೇ ನಮ್ಮ ಬಿಂಬರೂಪ. ಆದ್ದರಿಂದ ಕಂಡಲ್ಲೆಲ್ಲ ವಿಶ್ವರೂಪವೆಂಬರು ಎಂಬಂತೆ ವಿಶ್ವಾಪಾಸಕನಾಗಿರಬೇಕು. ಇಂತಹ ಭಗವಂತನ ಪ್ರಜ್ಞೆಯಲ್ಲಿ ನಾವು ಒಂದು ಕ್ಷಣ ಜೀವಿಸಿದರೂ ಸಹ ಅದು ಜೀವನ ಎಂದೆನಿಸಿಕೊಳ್ಳುತ್ತದೆ. ಯಾವ ಕ್ಷಣ ನಮ್ಮ ಜೀವನದಲ್ಲಿ ಆ ಸ್ಮರಣೆ ಇರುವುದಿಲ್ಲವೋ ಅದು ಮೃತ ಶರೀರ ಎನಿಸಿಕೊಳ್ಳುತ್ತದೆ, ಅಂದರೆ ಹೇಯವಾದದ್ದು ಅನಿಸಿಕೊಳ್ಳುತ್ತದೆ.
ಆದ್ದರಿಂದ ನಿಮ್ಮ ಬಿಂಬ ಪ್ರಕರಣ ಅಂದೆನಿಸಿದೆ. ಬಿಂಬನಾದ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು, ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ಕೃತಜ್ಞತೆ ಕೊಡೋಕ್ಕೆ ನಮಗೆ ಯಾವ ಯೋಗ್ಯತೆ ಇದೆ? ಯಾವ ಯೋಗ್ಯತೆಯೂ ಇಲ್ಲ. ಅಲ್ಪರು, ಅಜ್ಞರು. ಭಗವಂತನು ಪೂರ್ಣಕಾಮ, ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಆದ್ದರಿಂದ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಇರ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.